ವಿಘ್ನ ವಿನಾಶಕ, ಶ್ರೀ ವಿನಾಯಕ, ಗಜಮುಖ, ಆದಿಪೂಜಿತ ಹೀಗೆ ಹಲವಾರು ಹೆಸರುಗಳಿಂದ ಅರ್ಚಿಸಲ್ಪಡುವ ಗಣೇಶನನ್ನ ಏಕದಂತ ಅಂತಲೂ ಕರೆಯಲಾಗುತ್ತೆ. ಕಾರಣ ಗಜಮುಖನ ಒಂದು ದಂತ ಮುರಿದಿದೆ. ಈ ದಂತವನ್ನು ಮುರಿದವರು ಮತ್ಯಾರೂ ಅಲ್ಲ, ವಿಷ್ಣುವಿನ ಅವತಾರವಾದ ಪರಶುರಾಮರು. ಹಾಗಾದರೆ ಪರಶುರಾಮ ವಿನಾಯಕನ ದಂತ ಮುರಿದಿದ್ಯಾಕೆ? ಇಂತಹ ಶಿಕ್ಷೆ ಕೊಡಬೇಕು ಅಂದರೆ ಗಣೇಶ ಏನಾದರೂ ತಪ್ಪು ಮಾಡಿದ್ನ? ಪರಶುರಾಮರ ಈ ಕೃತ್ಯಕ್ಕೆ ಪ್ರತಿಯಾಗಿ ಮಾತೆ ಪಾರ್ವತಿ ಎಷ್ಟು ಕ್ರೋಧಿತಳಾದಳು, ಮುಂದೇನಾಯಿತು ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಮಹಾವಿಷ್ಣುವಿನ 6ನೇ ಅವತಾರ 21 ಬಾರಿ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ಅಧರ್ಮಿ ರಾಜರುಗಳ ಶಿರಚ್ಛೇದನ ಮಾಡುತ್ತಾ ಬಂದ ಮಹಾಪುರುಷ. ಬ್ರಾಹ್ಮಣನಾಗಿ ಹುಟ್ಟಿ ಕ್ಷಾತ್ರ ತೇಜಸ್ಸಿನೊಂದಿಗೆ ಮಿಂಚಿ ಕ್ಷತ್ರಿಯರನ್ನು ನಡುಗಿಸಿಬಿಟ್ಟವರು ಪರಶುರಾಮ. ಆಯುಧಗಳನ್ನು ಹಿಡಿದು ನಿಂತ ಈ ಕ್ಷಾತ್ರ ಪುರುಷನನ್ನು ನೋಡಿದರೆ ಕ್ಷತ್ರಿಯರು ಜೀವ ಉಳಿಸಿಕೊಂಡರೆ ಸಾಕು ಅಂತ ಬಿಲ ಸೇರಿಕೊಳ್ಳುತ್ತಿದ್ದರು. ಕರ್ತವ್ಯ ಭ್ರಷ್ಟರಾಗಿ ಒಂದಿಡೀ ಕ್ಷತ್ರಿಯ ತಲೆಮಾರು ಅಹಂಕಾರದಲ್ಲಿ ಮೆರೆಯುತ್ತಾ ಜಮದಗ್ನಿ ಮುನಿಗಳಿಗೆ ಕೇಡು ಮಾಡಿದ ಅಸಹನೆ ಕ್ರೋಧದ ಫಲವಾಗಿ ಪರಶುರಾಮರು ಇಷ್ಟೆಲ್ಲ ಕೆರಳಿ ಕೆಂಡವಾಗಬೇಕಾಯಿತು. ಅದು ಜಗತ್ತಿನ ಶುದ್ಧಿ ಕಾಲವೂ ಹೌದು. ಯುಗಗಳ ಪ್ರವರ್ತನೆ ಸಂದರ್ಭದಲ್ಲಿ ಆಯಾ ಯುಗದ ಅವತಾರ ಪುರುಷನಾಗಿ ಮಹಾವಿಷ್ಣು ಧರಣಿ ಮಂಡಲದ ಪಾಪದ ಹೊರೆಯನ್ನ ಇಳಿಸುತ್ತಿದ್ದ. ಇದೇ ರೀತಿ 6ನೇ ಅವತಾರದಲ್ಲಿ ಪರಶುರಾಮರಾಗಿ ಈ ಕೆಲಸ ಮಾಡಿದ್ದ ಮಹಾವಿಷ್ಣು. ಈ ಕಾರ್ಯಕ್ಕೆ ನೆರವಾಗಿದ್ದು ಶಿವನ ಅನುಗ್ರಹ. ಪರಶುರಾಮರಿಗೆ ಸರ್ವಶಸ್ತ್ರ ಶಕ್ತಿಗಳನ್ನು ಕೊಟ್ಟು ಹರಸಿದ್ದ ಮಹಾದೇವ. ಶಿವನ ಅನುಗ್ರಹದಲ್ಲಿ ಶಿವನ ಆಯುಧವಾದ ಪರಶು ಹಿಡಿದು ಕ್ಷತ್ರಿಯರ ರುಂಡ ಚೆಂಡಾಡಿದ್ದರು ಪರಶುರಾಮ. ಅಂದು ಕಾರ್ತವೀರ್ಯ ಅರ್ಜುನನ ಸಂಹಾರ ಮಾಡಿ ಪರಶುರಾಮ ತಮ್ಮ ಕ್ರೋಧಾಗ್ನಿಯನ್ನ ತಣಿಸಿಕೊಂಡರು. ತನ್ನ ತಂದೆ ಕೊಂದದ್ದಕ್ಕೆ ಪ್ರತಿಯಾಗಿ ಕಾರ್ತವೀರ್ಯಾರ್ಜುನನ ಹತ್ಯೆ ಮಾಡಿದ ಮೇಲೆ ಗುರು ಪರಶಿವನನ್ನು ನೋಡಬೇಕೆಂದುಕೊಂಡರು ಪರಶುರಾಮರು. ತನ್ನೀ ಲೋಕ ಕಲ್ಯಾಣದ ಕೆಲಸವನ್ನು ನಿರ್ವಹಿಸಲು ಸಮಸ್ತ ಅಸ್ತ್ರ ಶಸ್ತ್ರವಿದ್ಯೆ ಕೊಟ್ಟ ಮಹಾಗುರು ಮಹಾದೇವನಿಗೆ ಧನ್ಯವಾದ ಸಲ್ಲಿಸಲು ನಿರ್ಧರಿಸಿದರು. ಇದಕ್ಕಾಗಿ ಕೈಲಾಸ ಯಾತ್ರೆಯನ್ನು ಹೊರಟರು. ಕೈಲಾಸ ತಲುಪಿದವರಿಗೆ ಮೊದಲು ಕಣ್ಣಿಗೆ ಬಿದ್ದದ್ದು ಶಿವಗಣ. ಪರಶಿವನನ್ನು ನೋಡಬೇಕೆಂದು ಬಂದಿದ್ದ ಪರಶುರಾಮರನ್ನ ಕೈಲಾಸದ ಬಾಗಿಲಲ್ಲೇ ತಡೆಯಿತು ಶಿವಗಣ. ಈ ಕ್ಷಣ ಮಹಾದೇವನನ್ನ ಕಾಣಲಾಗಲ್ಲ ಅನ್ನೋದು ಶಿವಗಣದ ಸೂಚನೆಯಾಗಿತ್ತು. ಆದರೆ ಕಾರಣವೇನೆಂದು ತಿಳಿಸದೆ ತಮ್ಮನ್ನ ತಡೆಯುತ್ತಿರುವ ಶಿವಗಣದ ಮೇಲೆ ಪರಶುರಾಮರಿಗೆ ಸಿಟ್ಟು ಬಂತು. ಪರಶುರಾಮರ ಮಹಾಕ್ರೋಧವನ್ನು ನೋಡಿ, ಅವರ ಕಣ್ಣುಗಳು ಕೆಂಪಡರಿದ್ದನ್ನು ನೋಡಿ ಮಹಾದೇವನ ಗಣಸಮೂಹವೇ ಗಾಬರಿಯಾಯಿತು. ಇನ್ನೇನು ಶಿವಗಣ ಹೆದರಿ ಪರಶುರಾಮರಿಗೆ ಪ್ರವೇಶವನ್ನ ಮಾಡಿಕೊಟ್ಟು ಜಾಗ ಕೊಟ್ಟರು ಎನ್ನುವಷ್ಟರಲ್ಲಿ ಪರಶುರಾಮರ ಮುಂದೆ ಬಂದವನು ಗಣೇಶ. ಏನಾಯಿತೆಂದು ವಿಚಾರಿಸುವಷ್ಟರಲ್ಲಿ ಗಣೇಶನಿಗೂ ವಿಚಾರ ತಿಳಿಯಿತು. ಗಣೇಶನದು ಇದೇ ಸೂಚನೆ. ಈಗ ಶಿವದರ್ಶನ ಸಾಧ್ಯವಿಲ್ಲ ಎಂದ ಗಣೇಶ. ಪರಶುರಾಮರಿಗೆ ವಿಪರೀತ ಸಿಟ್ಟು ಬಂತು. ನನ್ನ ಪರಮ ಗುರುವಿನ ಬಳಿ ಪ್ರವೇಶ ನಿರ್ಬಂಧಿಸಲು ನೀನ್ಯಾರು? ನನ್ನ ಸಿಟ್ಟಿಗೆ ಬಲಿಯಾಗಬೇಡ ಬಾಲಕ ಎಂದರು ಪರಶುರಾಮ. ನಾನು ಶಿವಪಾರ್ವತಿಯರ ಪುತ್ರ ಗಣೇಶ. ನಾನು ಮೊದಲೇ ಹೇಳಲಿಲ್ಲವೇ, ನೀವು ಯಾರೇ ಆಗಿರಿ, ಆದರೆ ಈ ಸಮಯ ನನ್ನ ತಂದೆ ತಾಯಿ ಏಕಾಂತದಲ್ಲಿದ್ದಾರೆ, ಪ್ರವೇಶ ಸಾಧ್ಯವಿಲ್ಲ ಎಂದು ಪುನರುಚ್ಚರಿಸಿದ ಗಣೇಶ. ಮಾತು ವಾದವಾಗಿ ವಾದ ಕದನಕ್ಕಿಳಿಯಿತು. ಕೈಲಾಸದಲ್ಲೊಂದು ಮಹಾ ಕದನವೇ ಶುರುವಾಯಿತು. ಪರಶುರಾಮ ಹಾಗೂ ಗಣೇಶರು ಪರಸ್ಪರ ಬಾಣಗಳ ಮಳೆಗರೆದರು. ಈ ಯುದ್ಧವನ್ನು ನೋಡಿ ಇನ್ನೇನಾಗಲಿದೆಯೋ ಎಂದು ದೇವಗಣವೇ ಆತಂಕಕ್ಕೊಳಗಾಯಿತು. ಪರಶುರಾಮ ಗಣೇಶರ ನಡುವೆ ಘನಘೋರ ಯುದ್ಧ ಮುಂದುವರಿಯಿತು. ಇಬ್ಬರೂ ಸೋಲುತ್ತಿಲ್ಲ. ಇನ್ನು ಈ ಬಾಲಕನ ಜೊತೆ ಬಾಣಗಳ ಆಟವಾಡಲಾಗುವುದಿಲ್ಲ ಎಂದು ನಿರ್ಧರಿಸಿದವರೇ ಭಾರ್ಗವರಾಮ ತಮ್ಮ ಪರಮಶಸ್ತ್ರವಾದ ಪರಶುವನ್ನ ಪ್ರಯೋಗಿಸಿಯೇ ಬಿಟ್ಟರು. ಪರಶು ತನ್ನ ತಂದೆ ಪರಶಿವನ ಶಸ್ತ್ರವಾದ್ದರಿಂದ ಗಣೇಶ ಅಗೌರವ ತೋರದೆ ಪ್ರತಿದಾಳಿ ನಿಲ್ಲಿಸಿದ. ಪರಿಣಾಮ ಗಣೇಶನ ಮೇಲೆ ಬಂದ ಪರಶು ಗಣೇಶನ ಒಂದು ದಂತವನ್ನ ಭಗ್ನಗೊಳಿಸಿತು. ಸುಬ್ರಹ್ಮಣ್ಯ ಸ್ವಾಮಿ ಮೂಲಕ ಈ ವಿಷಯ ತಿಳಿದ ಶಿವಪಾರ್ವತಿಯರು ಸ್ಥಳಕ್ಕಾಗಮಿಸಿದರು. ಪಾರ್ವತಿಯಂತೂ ಮಹಾಕ್ರೋಧಕ್ಕೊಳಗಾಗಿ ಮಹಾಕಾಳಿಯಂತೆಯೇ ಕಂಡಳು. ತನ್ನ ಪ್ರಿಯಪುತ್ರ ಗಣೇಶನ ದಂತ ಭಗ್ನ ಮಾಡಿದ ಈ ಪರಶುರಾಮನಿಗೆ ಶಿಕ್ಷೆ ಕೊಡಲೇಬೇಕೆಂದು ಶಿವನಲ್ಲಿ ಹಠ ಹಿಡಿದಳು. ಕ್ಷತ್ರಿಯರ ವಿರುದ್ಧ ಸಮರವನ್ನ ಸಾರಿ ಭೂಮಂಡಲ ಪ್ರದಕ್ಷಿಣೆಯಲ್ಲಿದ್ದ ಪರಶುರಾಮರು ಶಿವಪುತ್ರನನ್ನ ಗುರುತಿಸದೇ ಹೋಗಿದ್ದು ತಡವಾಗಿ ಅರಿವಾಯಿತು ಅವರಿಗೆ. ಆಗ ತಮ್ಮ ತಪ್ಪಿಗಾಗಿ ಪಾರ್ವತಿ ಮಾತೆಯಲ್ಲಿ ಕ್ಷಮೆಯಾಚಿಸಿದರು ಪರಶುರಾಮರು.
ಆಗ ಶಿವನೇ ಪಾರ್ವತೀ ದೇವಿಯ ಕೋಪವನ್ನ ಶಮನಗೊಳಿಸಿ ವಿಷ್ಣುವಿನ ಅವತಾರವಾದ ಪರಶುರಾಮರಿಗೆ ಶಿಕ್ಷೆ ಕೊಡಲಾಗಲ್ಲ, ಇದೆಲ್ಲ ವಿಧಿಲಿಖಿತ ಎಂದ. ತಮ್ಮ ಪರಮ ಗುರುವಿನ ಬಾಯಿಂದ ಈ ಮಾತು ಕೇಳಿ ಪರಶುರಾಮರು ತಮ್ಮ ತಪ್ಪಿಗೆ ತಾವೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಮಹೇಂದ್ರ ಪರ್ವತಕ್ಕೆ ತೆರಳಿ ಶಿವಾರಾಧನೆಯಲ್ಲಿ ತೊಡಗಿದರು. ಅಂದಿನಿಂದ ವಿನಾಯಕ ಏಕದಂತನಾಗಿ ಪ್ರಸಿದ್ಧಿಯಾದ ಎನ್ನುತ್ತೆ ಒಂದು ಪೌರಾಣಿಕ ಕತೆ. ಅದೇ ದ್ವಾಪರ ಯುಗದ ಕಾಲಘಟ್ಟದ ಮತ್ತೊಂದು ಕಥೆಯ ಪ್ರಕಾರವಾಗಿ ವೇದವ್ಯಾಸರು ಮಹಾಭಾರತ ಕೃತಿ ರಚಿಸುವಾಗ ಮಹಾಭಾರತ ಕತೆ ಬರೆಯಲು ಕುಳಿತ ಗಣೇಶ ಸ್ವಯಂ ತಾನೇ ತನ್ನ ದಂತ ಮುರಿದು ಮಹಾಭಾರತ ಬರೆದ ಅನ್ನೋ ಪ್ರತೀತಿಯೂ ಇದೆ. ಮತ್ತು ಒಂದು ಕಥೆಯ ಪ್ರಕಾರ ಕುಬೇರನ ನಿವಾಸಕ್ಕೆ ಆದಿ ಪೂಜೆಗೆಂದು ತೆರಳಿದ್ದ ಗಣೇಶ ತನ್ನ ವಾಹನ ಇಲಿಯಿಂದ ಕೆಳಗೆ ಬಿದ್ದು ಒಂದು ದಂತವನ್ನ ಮುರಿದುಕೊಂಡಿದ್ದ ಅನ್ನುವ ಕಥೆ ಇದೆ. ಈ ಘಟನೆ ನೋಡಿ ನಕ್ಕಿದ್ದರಿಂದಲೇ ಚಂದ್ರದೇವನಿಗೆ ಗಣೇಶ ಶಾಪ ಸಹ ಕೊಟ್ಟಿದ್ದ. ಅದೇ ಕಾರಣಕ್ಕೆ ಚೌತಿಯ ದಿನದಂದು ಚಂದ್ರದೇವನನ್ನು ನೋಡಿದರೆ ಲೋಕಾಪವಾದಕ್ಕೆ ಗುರಿಯಾಗುವ ಆತಂಕವಿದೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನು ಕೂಡ ಬಿಟ್ಟಿರಲಿಲ್ಲ ಈ ಅಪವಾದ. ವಿನಾಯಕ ಚೌತಿಯಂದು ಚಂದ್ರನ ದರ್ಶನ ಮಾಡಿದ್ದಕ್ಕಾಗಿ ಕೃಷ್ಣ ಶಮಂತಕಮಣಿ ಕದ್ದ ಆರೋಪ ಎದುರಿಸಬೇಕಾಯಿತು. ಹೀಗೆ ಗಣೇಶನ ದಂತ ಮುರಿದು ಏಕದಂತ ಎಂದು ಹೆಸರಾದ ಹಿನ್ನೆಲೆಗೆ ಮೂರು ಕಥೆಗಳು ಬೆಸೆದುಕೊಂಡಿವೆ ಪುರಾಣಗಳಲ್ಲಿ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.